ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HDFC Bank to consider bonus issue on 19 July. HDFC Bank ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗು 19ನೇ ತಾರೀಕು ಜುಲೈ ನಡೀತದೆ. ಆವಾಗ ಒಂದು ಡಿಸ್ಕಷನ್ ಏನು ಮಾಡ್ತಾರೆ ಅಂದರೆ ಬೋನಸ್ ಇಶ್ಯೂ ಕೊಡಬೇಕಾ ಇಲ್ವಾ ಅಂತ. ಅಪ್ರೂವಲ್ ಆದರೆ ಅದು ಫಸ್ಟ್ ಬೋನಸ್ ಇಶ್ಯೂ ಆಗುತ್ತೆ HDFC ಬ್ಯಾಂಕಿಗೆ. ಹಾಗೂ ಬೋನಸ್ ಇಶ್ಯೂ ಡಿಸ್ಕಷನ್ ಜೊತೆಗೆ ಸ್ಪೆಷಲ್ ಇಂಟ್ರಮ್ ಡಿವಿಡೆಂಡ್ ಕೊಡಬೇಕಂತಲೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಇದರ ಮುಂಚೆ ಡಿವಿಡೆಂಡ್ ಕೊಡೋ ಬಿಟ್ಟು ಬರೀ ಸ್ಟಾಕ್ ಸ್ಪ್ಲಿಟ್ಸ್ 2 ಮಾಡಿದ್ದಾರೆ 2019 ಹಾಗೂ 2011. ಹಾಗೂ 6 ತಿಂಗಳಲ್ಲಿ HDFC ಬ್ಯಾಂಕ್ ಅಪ್ರಾಕ್ಸಿಮೇಟ್ಲಿ 21% ರ್ಯಾಲಿ ಆಗಿದೆ ಶೇರ್ಸು. ಲಾಸ್ಟ್ 1 ಮಂತಿಂದಲೇ ಅಪ್ರಾಕ್ಸಿಮೇಟ್ಲಿ 4%ವರೆಗೂ ಜಾಸ್ತಿ ಆಗಿದೆ. HDFC ಬ್ಯಾಂಕ್ ನಿಮಗೆ ಗೊತ್ತಿದ್ದಾಗೆ ರೀಸೆಂಟಾಗಿ ಅವರ ಒಂದು ದೊಡ್ಡ ಸ್ಟೇಕನ್ನು ಸೇಲ್ ಮಾಡಿದ್ದಾರೆ HDB ಫೈನಾನ್ಷಿಯಲ್ ಕಂಪ್ನಿಯಲ್ಲಿ. ಸೇಲ್ ಮಾಡಿದ ಮೇಲೆ ಅವ್ರಿಗೆ 9,814 crores ಸಿಕ್ತು. ಹಾಗೂ ಸ್ಟೇಕ್ ಉಳ್ಕೊಂಡಿದ್ದು IPO ಆದಮೇಲೆ 74.19% HDB ಫೈನಾನ್ಷಿಯಲಲ್ಲಿ. ನ್ಯೂಸ್ ನಂಬರ್ 2, ಜಿಯೋ ಬ್ಲ್ಯಾಕ್ ರಾಕ್ MF ಟು ಲಾಂಚ್ 4 ಫಂಡ್ಸ್. ಜಿಯೋ ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡ್ ಅವರು ಸೆಬಿಯಿಂದ ಅಪ್ರೂವಲ್ ತೊಗೊಂಡಿದ್ದಾರೆ 4 ಪ್ಯಾಸಿವ್ ಫಂಡ್ ಅಥವಾ ಇಂಡೆಕ್ಸ್ ಫಂಡನ್ನು ಲಾಂಚ್ ಮಾಡಲಿಕ್ಕೆ. ಆ ಫಂಡ್ಸ್ ಹೆಸರು ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸು, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡು, ಹಾಗೂ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಫಂಡು, ಹಾಗೂ ನಿಫ್ಟಿ 8 to 13 year GSEC ಇಂಡೆಕ್ಸ್ ಫಂಡು. ಇದು ಡೆಟ್ ಫಂಡು. ಇದರಲ್ಲಿ 3 ಫಂಡು ಈಕ್ವಿಟಿ ಫಂಡು, 1 ಡೆಟ್ ಫಂಡು. ನ್ಯೂಸ್ ನಂಬರ್ 3, ಮೂವಿ ಟಿಕೆಟ್ಸ್ ಟು ಬಿ ಕ್ಯಾಪ್ಡ್ at ₹200. ಕರ್ನಾಟಕ ಗೌರ್ಮೆಂಟು ಒಂದು ಹೊಸ ರೆಗ್ಯುಲೇಷನ್ ತರ್ತಾ ಇದ್ದಾರೆ. ಎಲ್ಲ ಮೂವಿ ಟಿಕೆಟ್ಸು, ಅದು ಯಾವುದೇ ಲ್ಯಾಂಗ್ವೇಜ್ ಮೂವಿ ಇರಲಿ, ಯಾವುದೇ ಥಿಯೇಟ್ರಲ್ಲಿರಲಿ, ₹200 ಪರ್ ಶೋ ಮಾತ್ರ ಮಾಡ್ಬೋದು ಪರ್ ಟಿಕೆಟಿಗೆ. ಹಾಗೂ ಅದು ಇನ್ಕ್ಲೂಸಿವ್ ಆಫ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸು. ಕರ್ನಾಟಕ ಸಿನಿಮಾಸ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ರೂಲ್ಸ್ 2025 ಅಂತ ಹೊಸದೊಂದು ಡ್ರಾಫ್ಟ್ ರೆಗ್ಯುಲೇಷನ್ ರೆಡಿ ಮಾಡಿದ್ದಾರೆ. ಸಿಟಿಸನ್ಸಿಗೆ 15 ದಿವಸ ಸಿಗುತ್ತೆ. ಏನಾದರೂ ಒಪಿನಿಯನ್ನು, ಸಜೆಷನ್ಸು, ಅಬ್ಜೆಕ್ಷನ್ಸ್ ಇದ್ದರೆ ಅದಾದಮೇಲೆ ಅದು ಲಾ ಮಾಡ್ತಾರೆ, ಬಿಲ್ಲನ್ನು ಪಾಸ್ ಮಾಡ್ತಾರೆ ಆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ನ್ಯೂಸ್ ನಂಬರ್ 4, SBI ಬೋರ್ಡ್ ಅಪ್ರೂವ್ಸ್ 20,000 crore ಬಾಂಡ್ ಇಶ್ಯೂ. SBI ಬೋರ್ಡ್ ಆಫ್ ಡೈರೆಕ್ಟರ್ಸು 20,000 crores ಬಾಂಡ್ ಇಶ್ಯೂ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1.8% ಜಾಸ್ತಿ ಆಯಿತು. ಹಾಗೂ ಇದು ಫಸ್ಟ್ ಟೈಮ್ ಕ್ಯಾಪಿಟಲ್ ರೇಸ್ ಮಾಡ್ತಾಯಿದ್ದಾರೆ ಸಿನ್ಸ್ 2017. ಈ ಒಂದು ದುಡ್ಡಿಂದ ಅವರ ಕ್ಯಾಪಿಟಲ್ ಬೇಸನ್ನು ಜಾಸ್ತಿ ಮಾಡ್ತಾರೆ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ಗೋಸ್ಕರ. ಇದರಿಂದ ಅವರೇನು ದುಡ್ಡನ್ನು ಬೇರೆಯವರಿಗೆ ಲೆಂಡ್ ಮಾಡೋದಿಲ್ಲ. ಮೇ 2025 ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ನೊಂದು ಅಪ್ರೂವಲ್ ಕೊಟ್ಟಿದ್ರು. ಈಕ್ವಿಟಿ ಕ್ಯಾಪಿಟಲನ್ನು ರೇಸ್ ಮಾಡ್ಬೋದು ಅಪ್ ಟು 25,000 ಕೋಟಿ ಇನ್ ಫೈನಾನ್ಷಿಯಲ್ ಇಯರ್ 2025-26. ಅವ್ರು ಏನು ಮಾಡ್ಬೋದು ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್, ಅಂದರೆ ಇನ್ಸ್ಟಿಟ್ಯೂಷನ್ಸಿಗೆ ಶೇರ್ಸ್ ತೊಗೊಳ್ಳಿಕ್ಕೆ ಅವ್ರು ಎನ್ಕರೇಜ್ ಮಾಡ್ಬೋದು, ಅಥವಾ FPO ಮಾಡ್ಬೋದು, ಅಥವಾ ಬೇರೆ ಯಾವುದೋ ರೂಟಲ್ಲಿ ಅವರು ಈಕ್ವಿಟಿ ಶೇರ್ಸನ್ನು ಸೇಲ್ ಮಾಡ್ಬೋದು. ಇದರಿಂದ ಬ್ಯಾಂಕದು ಫೈನಾನ್ಷಿಯಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸು ಅವರು 20,000 ಕೋಟಿ ಇನ್ವೆಸ್ಟ್ಮೆಂಟನ್ನು ಅಪ್ರೂವ್ ಮಾಡಿದ್ದಾರೆ NTPC ಕಂಪ್ನಿಯಲ್ಲಿ. ಸೊ ದಟ್ 60 GW ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಮಾಡ್ಬೋದು ಬೈ 2032 ಅಂತ. ಹಾಗೂ ಇನ್ನೊಂದು 7,000 ಕೋಟಿ ನೈವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಇಂಡಿಯಾ ಅಂತ, ಇದೆರಡು ಗೌರ್ಮೆಂಟ್ ರನ್ ಕಂಪ್ನೀಸು. ಆ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಅಪ್ರೂವಲ್ ಸಿಕ್ಕಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 16 ಪಾಯಿಂಟ್ ಅಪ್ಪು 25,212 ಕ್ಲೋಸ್ ಆಯಿತು. ಸೆನ್ಸೆಕ್ಸು 64 ಪಾಯಿಂಟ್ ಅಪ್ಪು 82,634 ಕ್ಲೋಸ್ ಆಯಿತು. ಇವತ್ತೂ ಸ್ವಲ್ಪ ನೆಗೆಟಿವ್ ಆಗಿತ್ತು, ಮತ್ತೆ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮಹೀಂದ್ರ 2.17% ಅಪ್ಪು, ವಿಪ್ರೋ 2.1% ಅಪ್ಪು, SBI 1.87% ಅಪ್ಪು. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 2.35% ಡೌನು, ಝೊಮ್ಯಾಟೊ 1.54% ಡೌನು, ಸನ್ ಫಾರ್ಮಾ 1.53% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಪವರ್ 2.67% ಅಪ್ಪು, PNB 2.43% ಅಪ್ಪು, ವರುಣ್ ಬೆವರೇಜಸ್ 2.19% ಅಪ್ಪು. ಟಾಪ್ ಲೂಸರ್ಸು ICICI ಪ್ರುಡೆನ್ಷಿಯಲ್ 2.84% ಡೌನು, ಸೀಮೆನ್ಸ್ 1.83% ಡೌನು, ICICI ಲೊಂಬಾರ್ಡ್ 1.59% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,523 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,138, 57% ಅಪ್ಪು, 43% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 120 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,555 crores ನೆಟ್ ಪರ್ಚೇಸಸ್ಸು.
Point number 6, today's gold and silver price. Gold price 9,928 per gram, silver 114 ರೂಪಾಯಿ per gram. Point number 7, today's rupee value. ಒಂದು US dollar 85.94 rupees, ಒಂದು euro 99.82 rupees. Point number 8, stocks near 52-week high. Marico 52-week high 745, closing price 732. MRF 1,53,000, ಅದು ಅವರ 52-week high, closing price 1,52,470. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point 10, global cues today. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.3% ಡೌನು, ಜಪಾನ್ 0.04% ಡೌನು, ಜರ್ಮನಿ 0.24% ಅಪ್ಪು, ಫ್ರಾನ್ಸ್ 0.06% ಡೌನು, UK 0.15% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.18% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.